ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ದಿವ್ಯಾಂಗರ ವಾಹನಗಳಿಗೆ ಜಿಎಸ್ಟಿ ರಿಯಾಯಿತಿ ಸೌಲಭ್ಯದ ಪ್ರಗತಿ ಪರಿಶೀಲನೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಪರಿಣಾಮವಾಗಿ ದಿವ್ಯಾಂಗರು ಬಳಸುವ ವಾಹನಗಳಿಗೆ ಶೇಕಡಾ 10ರಷ್ಟು ಜಿಎಸ್ಟಿ ರಿಯಾಯಿತಿ ನೀಡಲಾಗಿದೆ. ಪ್ರತಿ ತಿಂಗಳು ಕನಿಷ್ಠ 300 ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗುತ್ತಿದೆ. ಇದು ದಿವ್ಯಾಂಗರ ಸಶಕ್ತೀಕರಣ ಹಾಗೂ ಘನತೆಯುತ ಜೀವನಕ್ಕೆ ಸಹಕಾರಿಯಾಗಿದೆ ಹಾಗೂ ಆತ್ಮನಿರ್ಭರ ಭಾರತದ ಸಾಕಾರ ರೂಪ ಎಂದು ಕುಮಾರಸ್ವಾಮಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವಿಶ್ಲೇಷಿಸಿದ್ದಾರೆ. ಇದೇ ವೇಳೆ ಎನ್ಡಿಎ 3.0 11 ವರ್ಷ ಪೂರೈಸಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕುಮಾರಸ್ವಾಮಿ ಅಭಿನಂದಿಸಿದ್ದಾರೆ. ವಿಕಸಿತ ಭಾರತದ ಸಂಕಲ್ಪಕ್ಕೆ ಹಾಗೂ ದೇಶದ ಭವಿಷ್ಯಕ್ಕಾಗಿ ಪ್ರಧಾನಿ ಅವರು ಅವಿರತ ಹಾಗೂ ದಣಿವರಿಯದೆ ಶ್ರಮಿಸುತ್ತಿದ್ದಾರೆ ಎಂದಿದ್ದಾರೆ. ಭಾರತ ಉಕ್ಕು ಉತ್ಪಾದನೆಯಲ್ಲಿ ಜಾಗತಿಕವಾಗಿ 2ನೇ ಸ್ಥಾನದಲ್ಲಿ ಮುಂದುವರೆದಿದೆ. ಸರ್ಕಾರದ ಹಲವು ಯೋಜನೆಗಳು ದೇಶೀಯ ಉತ್ಪಾದನೆ ಮತ್ತು ಸಂಶೋಧನೆಗಳನ್ನು ವೃದ್ಧಿಯಾಗುವಂತೆ ಮಾಡಿದೆ. ಬಂಡವಾಳ, ಸರಕುಗಳು ಮತ್ತು ಬೃಹತ್ ಇಂಜಿನಿಯರಿಂಗ್ ವಲಯದಲ್ಲಿ ಸುಧಾರಣೆ ಹಾಗೂ ಬೆಳವಣಿಗೆ ದಾಖಲಾಗಿದೆ. ಪಿಎಂ ಇ-ಡ್ರೈವ್ ಮತ್ತು ದೇಶೀಯ ಎಲೆಕ್ಟ್ರಿಕಲ್ ವಾಹನಗಳ ಪರಿಸರ ಎಲೆಕ್ಟ್ರಿಕಲ್ ವಾಹನಗಳ ಸಂಚಾರವನ್ನು ಉನ್ನತೀಕರಿಸಿದೆ. ಸರ್ಕಾರ ಜಾಗತಿಕ ಹೂಡಿಕೆಗೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಕುಮಾರಸ್ವಾಮಿ ತಿಳಿಸಿದ್ದಾರೆ.